ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾಯಿದ್ದೀವಿ ಉತ್ತರ ಕನ್ನಡ ಒಂದು ಸ್ಪೆಷಲ್ ಉದುರು ಹಿಟ್ಟಿನ ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ನೋಡಿ, ಫಸ್ಟಿಗೆ ಎಣ್ಣೆ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಒಂದು 3ರಿಂದ 4 ತೊಗೊಂಡಿದ್ದೀವಿ. ಒಂದು 100 ml ಅಷ್ಟು ಎಣ್ಣೆ ತೊಗೊಂಡಿದ್ದೀವಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಈರುಳ್ಳಿ ಫ್ರೈ ಮಾಡ್ತಾರೆ ಯಾವ ಥರ ಅಂತ. ಇದು ಇನ್ನೊಂದು ಥರನೂ ಮಾಡ್ಬೋದು, ಅದು ಬೇರೆ ಒಂದು ಸ್ಟೈಲ್ ಇದೆ. ಇದು ನಾವು ಇವತ್ತು ಮಾಡ್ತಾ ಇರೋದು ಈರುಳ್ಳಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಈ ಥರ ಮಾಡೋಕ್ಕೆ. ಕರಿಬೇವು ಸ್ವಲ್ಪ, ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ವಿ. ಫಸ್ಟಿಗೆ ಕರಿಬೇವು ಇದು ಆಗುತ್ತೆ, ಅದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀವಿ. 3ರಿಂದ 4 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ನೀವು ಆಮೇಲೆ ನೋಡ್ಕೊಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಹಾಕೊಂಡು ನೋಡಿ. ಸ್ವಲ್ಪ ಅರಿಶಿನ, ಲೈಟಾಗಿ ಅರಿಶಿನ ಹಾಕೋಬೇಕು. ಅರ್ಧ ಟೀ ಸ್ಪೂನ್ ಹಾಕೋಬೇಕು ಇದಕ್ಕೆ. ಒಂಥರ ಜುಣ್ಕ ಥರ ಇರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹುಂಚೆ ಉಳಿಬೇಕು, ಸ್ವಲ್ಪ ನೆನೆ ಇಟ್ಕೋಬೇಕು ಮುಂಚೆನೇ. ಮೆಣಸಿನ್ಕಾಯಿ ಉಳಿಬೇಕಾಗುತ್ತೆ. ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ಇದು. ಮತ್ತು ಸ್ಟೋರ್ ಮಾಡಿರ್ಬೋದು, 1 ವಾರವರೆಗೂ ಏನೂ ಆಗೋಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ. ಮುಂಚೆ ನೋಡಿ ಹಾಕ್ಕೋತಾಯಿದೆ ನೋಡಿ. ಚೆನ್ನಾಗಿ ಹುಂಚೆ ನೋಡಿ ಹಾಕ್ಕೊಂಡ್ರೆ ನೀವು 1 ವಾರವರೆಗೂ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ. ನೋಡಿ ಯಾವ ಥರ ಬಂತು, ಎಣ್ಣೆ ಹೆಂಗೆ ಬೀಳ್ತದೆ ನೋಡಿ ಮೇಲೆ. ಇವಾಗ ನೋಡಿ ಕಡಲೆ ಹಿಟ್ಟು ಹಾಕೋತಿದ್ದೀವಿ. ಒಣಗಿರೋ ಕಡಲೆ ಹಿಟ್ಟು ಹಾಕೋತಿದ್ದೀವಿ ನೋಡಿ. ನೋಡ್ಕೊಂಡು ಹಾಕೋಬೇಕು ನೀವು. ಜಾಸ್ತಿ ಹಾಕ್ಕೊಂಡ್ರೆ ಗಂಟಾಗುತ್ತೆ. ಯಾವ ಥರ ಹಾಕೋತಿದ್ದೀವಿ ನೋಡಿ. ಮತ್ತು ಸ್ವಲ್ಪ ಕಡಿಮೆ ಬಿದ್ದಿದೆ ನನಗೆ, ಮತ್ತೆ ಹಾಕೋತಿದ್ದೀವಿ. ಒಂದು ಅಂದಾಜು ಪ್ರಕಾರ ಹಾಕೋಬೇಕು. ಕೆಳಗಡೆ ಲೋ ಫ್ಲೇಮ್ ಇರಬೇಕು. ಎಣ್ಣೆ ಹೀಟ್ ಹಾಕೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಇನ್ನೊಂದು ಥರನೂ ಮಾಡ್ತಾರೆ, ಅದು ಇನ್ನೊಂದು ಹೊಸ ಸ್ಟೈಲು, ಅದು ಹೇಳ್ತೀವಿ ನಿಮಗೆ. ನಾವು ಈ ಥರ ಎಣ್ಣೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಎಣ್ಣೆ ಮತ್ತು ಈರುಳ್ಳಿ ನೀವು ಯಾವ ಥರ ಬರ್ತಾಯಿದೆ. ಇದು ಉದುರು ಆಗಬೇಕು, ಅಷ್ಟೊತ್ತವರೆಗೂ ನೀವು ಹುರಿಬೇಕಿದೆ. ಇಲ್ಲಿ ಹಂಚಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಾವು ಕಡಲೆ ಹಿಟ್ಟು. ನೋಡ್ಕೊಂಡು ಹಾಕೋಬೇಕಿಲ್ಲಿ. ನೋಡಿ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಬರ್ತದೆ. ಜಾಸ್ತಿ ಐಟಮು ಬೇಡ ಇದಕ್ಕೆ, 3-4 ಐಟಮಲ್ಲಿ ಒಂದು ಪಲ್ಯ ಆಗುತ್ತೆ. ಆಮೇಲೆ ನೀವು ಡೈಲಿ ಪಲ್ಯ ಮಾಡೋಕ್ಕಾಗಲ್ಲ, ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೆ. ಅಂದರೆ ಈ ಥರ ಮಾಡ್ಕೊಂಡು ಒಂದೇ ಸರಿ ಒಂದು 3-4 ದಿವಸ, 1 ವಾರ ಆದರೂ ಇಟ್ಕೋಬೋದು. ಇಲ್ಲ ಅದು ಊರಿಗೆ ಹೋಗೋ ಟೈಮಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಊರಿಗೆ ಹೋಗೋಕ್ಕಿಂತ ಸಖತ್ತಾಗಿರುತ್ತೆ ನಿಮಗೆ. ಪಿಕ್ನಿಕ್ಕು, ಟೂರ್ ಹೋಗೋ ಟೈಮ್ 3ರಿಂದ 4 ದಿವಸ ಏನಾಗಲ್ಲ ಈ ಪಲ್ಯಕ್ಕೆ. ಉದುರು ಹಿಟ್ಟಿನ ಪಲ್ಯ ಅಂತ ಇದಕ್ಕೆ ನಾವು. ನೋಡಿ ಯಾವ ಥರ ಬಂತು. ನೀವು ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ನೋಡಿ ಯಾವ ಥರ ಉದುರು ಆಗ್ತದೆ. ಫುಲ್ ಉದುರು ಆಗಿಬಿಡುತ್ತೆ. ನೀವು ಈ ಥರ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.